ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆಯಲ್ಲಿನ ಜಂತು ಹುಳುಗಳ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಓಂಕಾಳು, ಸಿ ವಿನಿಗರ್, ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳಿವೆ. ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿಯ ಒಂದೆರಡು ಹೆಸಳನ್ನು ಸೇವನೆ ಮಾಡುವುದರಿಂದ ಜಂತು ಹುಳುಗಳ ಸಮಸ್ಯೆಯಿಂದ ಅತ್ಯಂತ ಬೇಗನೆ ಮುಕ್ತಿ ಪಡೆಯಬಹುದು. ಇನ್ನು ಓಂಕಾಳುಗಳು ತಿನ್ನಲು ಸ್ವಲ್ಪ ಕಹಿ ಇದ್ದು ತಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಒಳಗೊಂಡಿವೆ. ಜಂತು ಹುಳುಗಳಿಗೆ ಓಂಕಾಳುಗಳ ಕಹಿ ರಸವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಹಾಗಾಗಿ ಓಂಕಾಳುಗಳ ಸೇವನೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಜಂತು ಹುಳುಗಳ ನಾಶವಾಗುತ್ತದೆ. ವಿಪರೀತ ಹೊಟ್ಟೆ ನೋವಿನಿಂದ ಬಳಲುತ್ತಿರುವವರು ಕೂಡ ಓಂಕಾಳುಗಳ ಸೇವನೆ ಮಾಡಿ ಹೊಟ್ಟೆ ನೋವಿನಿಂದ ಮುಕ್ತಿಯನ್ನು ಪಡೆಯಬಹುದು. ಎರಡನೇ ಪ್ರಶ್ನೆ, ಕಿವಿ ಹಣ್ಣು ಮತ್ತು ಪಪ್ಪಾಯಿ ಇವೆರಡರಲ್ಲಿ ನಮ್ಮ ದೇಹದಲ್ಲಿನ ಪ್ಲೇಟ್ಲೆಟ್ಗಳನ್ನು ವೇಗವಾಗಿ ಹೆಚ್ಚಿಸುವ ಗುಣ ಯಾವುದಕ್ಕಿದೆ? ಆಪ್ಷನ್ಸ್: ಎ ಕಿವಿ ಹಣ್ಣು, ಬಿ ಪಪ್ಪಾಯಿ, ಸಿ ಎ ಮತ್ತು ಬಿ, ಡಿ ಎ ಅಥವಾ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಡೆಂಗ್ಯೂ ಮತ್ತು ಮಲೇರಿಯಾ ಸಮಯದಲ್ಲಿ ಪಪ್ಪಾಯಿ ರಸವು ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿನ ಇಳಿಕೆಯನ್ನು ತ್ವರಿತವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗಿಯ ಚೇತರಿಕೆಯನ್ನು ವೇಗಗೊಳಿಸುತ್ತದೆ. ನಾವು ಪ್ಲೇಟ್ಲೆಟ್ಗಳನ್ನು ವೇಗವಾಗಿ ಹೆಚ್ಚಿಸುವ ಬಗ್ಗೆ ಮಾತನಾಡುವುದಾದರೆ ಪಪ್ಪಾಯಿ ಎಲೆಯ ರಸವನ್ನು ಕಿವಿಗಿಂತ ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ಪ್ಲೇಟ್ಲೆಟ್ಗಳ ರಚನೆಯನ್ನು ವೇಗಗೊಳಿಸುತ್ತದೆ ಮತ್ತು ಡೆಂಗ್ಯೂ ಮಲೇರಿಯಾದಂತಹ ರೋಗಗಳಲ್ಲಿ ತಕ್ಷಣದ ಪರಿಣಾಮವನ್ನು ತೋರಿಸುತ್ತದೆ. ಆದರೆ ಕಿವಿ ಹಣ್ಣು ಕೂಡ ಪ್ಲೇಟ್ಲೆಟ್ಗಳನ್ನು ಕ್ರಮೇಣ ಹೆಚ್ಚಿಸುವಲ್ಲಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೂರನೇ ಪ್ರಶ್ನೆ, ಬೆಂಗಳೂರಿನ ಸಸ್ಯಕಾಶಿ ಎಂದು ಹೆಸರುವಾಸಿಯಾಗಿರುವುದು ಯಾವುದು? ಆಪ್ಷನ್ಸ್: ಎ ಬನ್ನೇರುಘಟ್ಟ, ಬಿ ಚಿಟ್ಟೆ ಪಾರ್ಕ್, ಸಿ ಕಬ್ಬನ್ ಪಾರ್ಕ್, ಡಿ ಲಾಲ್ಬಾಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ಬಾಗ್. ಬೆಂಗಳೂರಿನ ಸಸ್ಯಕಾಶಿ ಅಂತಲೇ ಹೆಸರುವಾಸಿಯಾಗಿರುವ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ವರ್ಷದಲ್ಲಿ 2 ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತದೆ. ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ. ಈ ಬಾರಿ ಫಲಪುಷ್ಪ ಪ್ರದರ್ಶನ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜೀವನಗಾಥೆಯ ಥೀಮ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 17ರವರೆಗೆ ಪ್ರತಿದಿನ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ವೀಕ್ಷಣೆಯ ಸಮಯವನ್ನು ನಿಗದಿಪಡಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಬಿಪಿಯನ್ನು ಪರೀಕ್ಷಿಸಲು ಸರಿಯಾದ ಸಮಯ ಯಾವುದು? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ರಾತ್ರಿ, ಸಿ ಮಧ್ಯಾಹ್ನ, ಡಿ ಸಂಜೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉಪಹಾರ ಅಥವಾ ಯಾವುದೇ ಕೆಫೀನ್ ಸೇವಿಸುವ ಮೊದಲು ಬಿಪಿಯನ್ನು ಪರೀಕ್ಷಿಸುವುದು ಉತ್ತಮ, ಏಕೆಂದರೆ ಇವುಗಳು ತಾತ್ಕಾಲಿಕವಾಗಿ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ಬೆಳಗ್ಗೆ ಎದ್ದ ಕೂಡಲೇ ಮೂತ್ರಕೋಶವು ಖಾಲಿಯಾದಾಗ ಬಿಪಿ ಹೆಚ್ಚು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮೂತ್ರ ಮಾಡಿದ ನಂತರ ಬಿಪಿ ಚೆಕ್ ಮಾಡುವುದು ಉತ್ತಮ. ನಿಮ್ಮ ಬಿಪಿ ರೀಡಿಂಗ್ ಸರಿಯಾಗಿ ಬರಲು ಸ್ಥಿರವಾದ ದಿನಚರಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಬೆಳಗ್ಗಿನ ಮಾಪನಗಳಂತೆ ಊಟಕ್ಕೂ ಮುನ್ನ ನಿಮ್ಮ ರಕ್ತದೊತ್ತಡವನ್ನು ತೆಗೆದುಕೊಳ್ಳುವುದು ಹೆಚ್ಚು ಸ್ಥಿರವಾದ ರೀಡಿಂಗ್ ಪಡೆಯಲು ಅನುವು ಮಾಡಿಕೊಡುತ್ತದೆ. ಹಾಗೆಯೇ ರೀಡಿಂಗ್ ತೆಗೆದುಕೊಳ್ಳುವ ಮೊದಲು 5 ನಿಮಿಷಗಳ ಕಾಲ ಸದ್ದಿಲ್ಲದೆ ಕುಳಿತುಕೊಳ್ಳಿ ಮತ್ತು ಅಳತೆಯ ಸಮಯದಲ್ಲಿ ಮಾತನಾಡುವುದನ್ನು ಅಥವಾ ಚಲಿಸುವುದನ್ನು ತಪ್ಪಿಸಿ. ಐದನೇ ಪ್ರಶ್ನೆ, ದೇಹದ ಫ್ರೀ ರಾಡಿಕಲ್ಗಳನ್ನು ತೆಗೆದುಹಾಕುವಲ್ಲಿ ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬೀಟ್ರೂಟ್, ಬಿ ಸಬ್ಬಸಿಗೆ ಸೊಪ್ಪು, ಸಿ ಕಿವಿ ಹಣ್ಣು, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿ ಹಣ್ಣು. ಕಿವಿ ಹಣ್ಣುಗಳು ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ. ವಿಟಮಿನ್ ಸಿ, ಕೋಲಿನ್, ಲುಟೇನ್ ಮತ್ತು ಜಿಯಾಕ್ಸಾಂಥಿನ್ ಸೇರಿದಂತೆ ಆಂಟಿ ಆಕ್ಸಿಡೆಂಟ್ಗಳು ದೇಹದಿಂದ ಫ್ರೀ ರಾಡಿಕಲ್ಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತವೆ. ಫ್ರೀ ರಾಡಿಕಲ್ಗಳು ದೇಹವು ಚಯಾಪಚಯ ಮತ್ತು ಇತರ ಪ್ರಕ್ರಿಯೆಗಳ ಸಮಯದಲ್ಲಿ ಉತ್ಪಾದಿಸುವ ಅಸ್ಥಿರ ಅಣುಗಳಾಗಿವೆ. ಕಿವಿ ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿರುವುದರಿಂದ ಇದು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಉತ್ಕರ್ಷಣ ನಿರೋಧಕಗಳು ದೇಹವನ್ನು ಸೋಂಕಿನಿಂದ ರಕ್ಷಿಸುತ್ತದೆ ಮತ್ತು ರಕ್ತ ಕಣಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಭಾರತದ ಯಾವ ಪ್ರಸಿದ್ಧ ಹಣ್ಣು ಇಂಗ್ಲೆಂಡ್ನಲ್ಲಿ ಮೊದಲು ಹುಟ್ಟಿಕೊಂಡಿತು?
ಆಪ್ಷನ್ಸ್ ಎ ಹಲಸಿನ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಪಚ್ಚಬಾಳೆ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಚ್ಚಬಾಳೆ. 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಪಚ್ಚಬಾಳೆ ಹಣ್ಣಿನ ಪ್ರಭೇದದ ಮೂಲ ಪತ್ತೆಯಾಗಿತ್ತು. ಅಲ್ಲಿ ಇದನ್ನು ಕ್ಯಾವೆಂಡಿಶ್ ಎಂದು ಕರೆಯಲಾಗುತ್ತದೆ. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತವನ್ನು ಪ್ರವೇಶಿಸಿತು. ಇದು ದೇಶದ ಆರ್ಥಿಕತೆ ಉದಾರೀಕರಣಗೊಂಡ ನಂತರ ಹೆಚ್ಚು ಜನಪ್ರಿಯತೆ ಪಡೆಯಿತು. ಕ್ರಮೇಣ ಇದು ಭಾರತದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತ್ನಂತಹ ಸಾಂಪ್ರದಾಯಿಕವಲ್ಲದ ಬಾಳೆಹಣ್ಣು ಬೆಳೆಯುವ ರಾಜ್ಯಗಳಲ್ಲಿ ಹೆಚ್ಚು ಜನಪ್ರಿಯವಾಯಿತು. ಇದರ ಜನಪ್ರಿಯತೆ ಜೊತೆಗೆ ಅಧಿಕ ಇಳುವರಿ, ಏಕರೂಪತೆಯ ಹಣ್ಣು ಹಾಗೂ ಹೆಚ್ಚು ದಿನ ಇಡಬಲ್ಲದು ಎಂಬಂತಹ ಅಂಶಗಳಿಂದಾಗಿ ಪಚ್ಚಬಾಳೆಹಣ್ಣು ಮಾರುಕಟ್ಟೆಯಲ್ಲಿ ಪಾರುಪತ್ಯ ಸಾಧಿಸಿತು. 7ನೇ ಪ್ರಶ್ನೆ, ಶೀತ, ಕೆಮ್ಮು, ಗಂಟಲು ಕೆರೆತದ ಸಮಸ್ಯೆಗೆ ಯಾವುದು ಪರಿಹಾರವನ್ನು ನೀಡುತ್ತದೆ? ಆಪ್ಷನ್ಸ್ ಎ ತುಳಸಿ, ಬಿ ಗರಿಕೆ, ಸಿ ಶುಂಠಿ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಶೀತವನ್ನು ಗುಣಪಡಿಸಲು ಶುಂಠಿಯು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಶುಂಠಿಯಲ್ಲಿ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳು ಕಂಡುಬರುತ್ತವೆ. ಗಂಟಲು ನೋವು, ಕಫ, ಕೆಮ್ಮು ಗುಣಪಡಿಸಲು ಶುಂಠಿಯು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಕುದಿಯುವ ನೀರಿಗೆ ಶುಂಠಿಯ ಚೂರುಗಳನ್ನು ಹಾಕಿ ಅದರ ಹಬೆಯನ್ನು ತೆಗೆದುಕೊಂಡರೆ ಹಾಗೂ ಬಿಸಿ ಬಿಸಿ ಶುಂಠಿ ಚಹಾ ಕುಡಿಯುತ್ತಾ ಬರುವುದರಿಂದ ಶೀತ, ಕೆಮ್ಮು, ಗಂಟಲಿನ ಉರಿಯೂತದ ಸಮಸ್ಯೆ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಮತ್ತು ಲವಂಗವು ನೋವು ನಿವಾರಕ ಮತ್ತು ನಂಜು ನಿರೋಧಕ ಗುಣವನ್ನು ಹೊಂದಿದ್ದು ಇದು ಯುಜೆನಾಲ್ ಎಂಬ ಗಂಟಲು ನೋವು, ಒಣ ಕೆಮ್ಮು ಮತ್ತು ದಟ್ಟಣೆಗೆ ಪ್ರಯೋಜನಕಾರಿಯಾಗಿದೆ. ಇದು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹ ಸಹಾಯವಾಗಿದೆ. ಇದರಿಂದ ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಸೋಂಕಿನ ವಿರುದ್ಧ ಹೋರಾಡಬಹುದು. 8ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಅತ್ಯುತ್ತಮವಾದ ಆಹಾರ ಯಾವುದು? ಆಪ್ಷನ್ಸ್ ಎ ಬಾರ್ಲಿ, ಬಿ ನವಣೆ, ಸಿ ರಾಗಿ, ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ. ರಾಗಿ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತದೆ. ಅಂದರೆ ಇದು ಅನೇಕ ಸಂಸ್ಕರಿಸಿದ ಧಾನ್ಯಗಳಂತೆ ರಕ್ತದಲ್ಲಿನ ಸಕ್ಕರೆಯಲ್ಲಿ ತ್ವರಿತ ಏರಿಕೆ ಉಂಟು ಮಾಡುವುದಿಲ್ಲ. ನೀವು ಸ್ಥಿರ, ಸಮತೋಲಿತ ರೀತಿಯಲ್ಲಿ ತಿನ್ನಲು ಪ್ರಯತ್ನಿಸುತ್ತಿದ್ದರೆ ಈ ಧಾನ್ಯವು ನಿಮಗೆ ಸಹಾಯಕಾರಿಯಾಗಿದೆ. ಇದು ಜೀರ್ಣಕ್ರಿಯೆಯಿಂದ ಹಿಡಿದು ಶುಗರ್ ಕಂಟ್ರೋಲ್ನಲ್ಲಿಡಲು ಅತ್ಯುತ್ತಮವಾದ ಆಹಾರವಾಗಿದೆ. ರಾಗಿ ನೈಸರ್ಗಿಕವಾಗಿ ಫೈಬರ್ನಲ್ಲಿ ಅಧಿಕವಾಗಿರುತ್ತದೆ. ಅಂದರೆ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ. ಇದು ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಮತ್ತು ಊಟದ ನಡುವೆ ತಿಂಡಿಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಬೆಳಗ್ಗೆ ರಾಗಿ ರೊಟ್ಟಿ ತಿಂದರೆ ನಿಮ್ಮ ದಿನವು ಹಠಾತ್ ಶಕ್ತಿ ಕುಸಿತವಿಲ್ಲದೆ ಸ್ಥಿರ ಆರಂಭವನ್ನು ನೀಡುತ್ತದೆ. ಇದನ್ನು ತಿನ್ನುವುದರಿಂದ ದೇಹದಲ್ಲಿ ಶಕ್ತಿಯು ದೀರ್ಘಕಾಲ ಉಳಿಯುತ್ತದೆ ಮತ್ತು ಸೋಮಾರಿತನ ಮತ್ತು ಆಯಾಸವನ್ನು ಸಹ ತೆಗೆದುಹಾಕುತ್ತದೆ. ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಕೀಲು ಮತ್ತು ಬೆನ್ನು ನೋವಿನಿಂದ ಪರಿಹಾರವನ್ನು ನೀಡುತ್ತವೆ. ರಾಗಿ ಹಿಟ್ಟು ಮಲಬದ್ಧತೆ, ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಯಿಂದಲೂ ಪರಿಹಾರವನ್ನು ನೀಡುತ್ತದೆ. 9ನೇ ಪ್ರಶ್ನೆ, ವಿಶ್ವದ ಮೊದಲ ಕಾರು ಅಪಘಾತ ಯಾವ ದೇಶದಲ್ಲಿ ಸಂಭವಿಸಿತು? ಆಪ್ಷನ್ಸ್ ಎ ಐರ್ಲೆಂಡ್, ಬಿ ಭಾರತ, ಸಿ US, ಡಿ ಕಾಂಬೋಡಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ US. ಒಂದು ವೇಳೆ ಐರ್ಲೆಂಡ್ನಲ್ಲಿ 1869ರಲ್ಲಿ ಸಂಭವಿಸಿದ ಅಪಘಾತವನ್ನು ರಸ್ತೆ ಅಪಘಾತ ಎಂದು ಕರೆಯದಿದ್ದರೆ ವಾಹನ ಡಿಕ್ಕಿಯ ಘಟನೆಯು 1891ರಲ್ಲಿ ಓಹಿಯೋ ನಗರದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು. ಇದು ಓಹಿಯೋ ಇತಿಹಾಸದಲ್ಲಿ ವಿಶ್ವದ ಮೊದಲ ಆಟೋಮೊಬೈಲ್ ಅಪಘಾತ ಎಂಬ ಶೀರ್ಷಿಕೆಯೊಂದಿಗೆ ದಾಖಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.